ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ನಾನು 4:45 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲ್ ಡೇ ಇದೆ, ಅದಕ್ಕೋಸ್ಕರ ಇಬ್ಬರದ್ದು ಡ್ಯಾನ್ಸ್ ಇತ್ತು. ನೋಡಿ ರೆಡಿ ಮಾಡಿದ್ದೀನಿ. ನೋಡಿ ಒಂದು ಸ್ವಲ್ಪ ವೈಟ್ ಆಗಬೇಕಂತ ಹೆಂಗೆ ಕ್ರೀಮ್ ಹಚ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಬಳ್ಕೊಂಡಿದ್ದಾನೆ. ಎಲ್ಲ ಹೆಂಗೆ ಉಯ್ಕೊಂಡಿದ್ದೇನೆ ಅಂತ ನೋಡಿ. ಇಲ್ಲಿ ಬಂದಿಲ್ಲಿ ಬಾರ ಇಲ್ಸೈತು, ಬಾರ ಇಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ವೈಟ್ ಆಗಬೇಕಮ್ಮ ಅಂತ ಹೇಳ್ಬಿಟ್ಟು ಈ ಮುಖಕ್ಕೆಲ್ಲ ಹೆಂಗೆ ಕ್ರೀಮ್ ಹಚ್ಕೊಂಡಿದ್ದಾನೆ ನೀವೇ ನೋಡಿ. ಬಂದು ದೊಡ್ಡವರೆಲ್ಲ ಜಾಣರೆಲ್ಲ ಅಂತ ಸಾಂಗಿಗೆ ನೋಡಿ ಥರ ರೆಡಿ ಆಗಿದ್ದಾನೆ. ಎಲ್ಲಿ ಚರಣ ಈ ಕಡೆ ತಿರ್ಗೋ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಸಾಂಗು ನೋಡಿ ಹೆಂಗಡೆ ಹಾಕೋನೆ. ನಮ್ಮ ಅಮ್ಮ ತವೆ ಬಚ್ಕತ್ತಿದೆ ನೋಡಿ. ನಮ್ಮ ಅಮ್ಮ ತವೆ ಬಚ್ಕತ್ತಿದೆ. ಮಡಗು ಚೇತು ಅದು ಅಣ್ಣಂದು ಇಲ್ಲ ಚರಣ. ಇವಾಗೆಲ್ಲ ಸ್ಕೂಲಿಗೆ ರೆಡಿ ಆಯಿತು. 5 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಒಂದು ಸ್ವಲ್ಪ ಫೋಟೋಸ್ ತೆಗೆದಿದ್ದೆಲ್ಲ ಮಕ್ಕಳದು. ಡ್ಯಾನ್ಸ್ಗಿಂತ ಫಸ್ಟ್ ಒಂದು ಸ್ವಲ್ಪ ಫೋಟೋಸ್ ತೆಗಿತಾರೆ, ಅದಕ್ಕೋಸ್ಕರ 5 ಗಂಟೆಗೆ ಬರಲಿದ್ದಾರೆ. ಇವಾಗ ರೆಡಿ ಆಗಿದ್ದಾಯಿತು. ಇವಾಗ ಹೋಗ್ತಿದ್ದೀವಿ ಬನ್ನಿ. ಇವಾಗ ಅಂದರೆ ಸ್ಕೂಲ್ ಹತ್ರ ಮಾಡ್ತಿಲ್ಲ, ಅಲ್ಲೊಂದು ಸ್ವಲ್ಪ ಜಾಗ ಇಕ್ಕಟ್ಟಂತ GGS ಗ್ರೌಂಡಲ್ಲಿ ಮಾಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ. ಬಾಯ್ ಮಾಡ್ತಾಯಿತ್ತು. ಬಾಯ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಸ್ಕೂಲ್ ಹತ್ರ ಹೋಗೋಣ. ಇವಾಗ ರೆಡಿಯಾಗಿ GGS ಫೀಲ್ಡ್ ಹತ್ರ ಬಂದ್ವಿ. 5 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಬಟ್ ಅಷ್ಟು ಜನ ಬಂದಿರಲಿಲ್ಲ. ಏಕೆಂದರೆ ಡ್ಯಾನ್ಸ್ಗಿಂತ ಮುಂಚೆ ಮಕ್ಕಳದ್ದು ಸಿಂಗಲ್ಸ್ ಫೋಟೋ ಮತ್ತು ಗ್ರೂಪ್ ಫೋಟೋಸ್ ಎಲ್ಲ ತೆಗಿತಾರಲ್ಲ, ಅದಕ್ಕೋಸ್ಕರ ಬಂದ್ವಿ. ನೋಡಿ ಸುಮಾರು ಜನ ಬಂದಿಲ್ಲ. ಮಕ್ಕಳನ್ನ ಮಾತ್ರ ಪೇರೆಂಟ್ಸು ಬೇಗ ಕರ್ಕೊಂಬಂದಿದ್ರು ಅಷ್ಟೇ. ಒಬ್ಬೊಬ್ಬರು ಬಂದಿದ್ರು, ಇನ್ನೂ ಒಬ್ಬೊಬ್ಬರು ಬಂದಿರಲಿಲ್ಲ. ನಾವಂತೂ ತುಂಬ ಬೇಗನೆ ಬಂದಿದ್ದು. ನನ್ನ ಮಗ ಅಂತೂ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗೆ ಓಡಾಡ್ತಿದ್ದ. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗ್ತಿತ್ತು, ಅಲ್ಲಿ 6 ಗಂಟೆ 6:15 ಆಗಿತ್ತು. ಒಂದು ಸ್ವಲ್ಪ ಬೆಳಗ್ಗೆ ಇತ್ತು. ಇದು 2 ದಿವಸ ಫಂಕ್ಷನ್ ನಡೆಯುತ್ತೆ, ಅಂದರೆ 3 ದಿನ. ಫಸ್ಟ್ನೇ ದಿವಸ ಸ್ಕೂಲ್ ಹತ್ರನೇ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೆಕೆಂಡ್ ದಿವಸ ಮತ್ತು 3rd ದಿನ ಈ ಥರ. ಫಸ್ಟ್ ದಿವಸ ಭಾಷಣ ಎಲ್ಲ ಇರುತ್ತೆ, ಸೆಕೆಂಡ್ನೇ ದಿನ ಏನೂ ಇರಲ್ಲ. ಫಸ್ಟ್ ಅಡಿಗೆ ಒಂದು ವೆಲ್ಕಮ್ ಡ್ಯಾನ್ಸ್ ಆಡಿಬಿಟ್ಟು ಡ್ಯಾನ್ಸು ಬೇಗನೆ ಸ್ಟಾರ್ಟ್ ಆಯಿತು. 6 ಗಂಟೆ 6:15 ಒಳಗೆ ಸ್ಟಾರ್ಟ್ ಆಯಿತು. ಏಕೆಂದರೆ ಟೌನ್ ಆಗಿರೋದ್ರಿಂದ 10 ಗಂಟೆ ಒಳಗೆ ಫಂಕ್ಷನ್ನ ಮುಗಿಸ್ಬೇಕು, ಅದಕ್ಕೋಸ್ಕರ. ವರ್ಷ ಸ್ಕೂಲ್ ಡೇನ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಅಲ್ಲೇ ಸ್ಕೂಲ್ ಹತ್ರನೇ ಮಾಡ್ತಿದ್ರು. ಇವಾಗ ಒಂದು ಸ್ವಲ್ಪ ಜಾಗ ಇಕ್ಕಟ್ಟಂತ GGS ಗ್ರೌಂಡಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ಜನನೂ ಸೇರ್ತಾರೆ. ಫಸ್ಟ್ ಅಡಿಗೆ ವೆಲ್ಕಮ್ ಡ್ಯಾನ್ಸ್ ಆಡ್ತಿದ್ರು, ಅದನ್ನು ಮುಗಿಸ್ಕೊಂಡು ನನ್ನ ಮಗಂದು 6ನೇ ಡ್ಯಾನ್ಸ್ ಆಗಿತ್ತು, ಅವ್ನ ಡ್ಯಾನ್ಸ್ನ ನೋಡ್ಕೊಂಡು, ಮತ್ತು ಇನ್ನೊಬ್ಬಂದು 13ನೇ ಡ್ಯಾನ್ಸ್ ಆಗಿತ್ತು, ಅವ್ನ ಡ್ಯಾನ್ಸ್ನ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಇವಾಗ ಇವತ್ತು ಅಯ್ಯಪ್ಪ ಸ್ವಾಮಿದು ಜ್ಯೋತಿ ಇದೆ, ಅದಕ್ಕೋಸ್ಕರ ಅಲ್ಲಿ ರೋಡಲ್ಲೆಲ್ಲ ಅಯ್ಯಪ್ಪ ಸ್ವಾಮಿದು ದೇವ್ರದ್ದು ಫೋಟೋ ಉತ್ಸವ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ರೋಡಲ್ಲೆಲ್ಲ ರೆಡಿ ಮಾಡ್ತಿದ್ವಿ. ನಮಗೆ ಅಷ್ಟಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ, ಸಿಂಪಲ್ಲಾಗಿ ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಹಾಕಿದ್ವಿ. ಅಷ್ಟರಲ್ಲಿ ಸ್ವಾಮಿಯರು ಸಹ ಬಂದರು. ನೋಡಿ ಇವಾಗ ಫಸ್ಟ್ ಒಂದು ಬ್ಯಾಚು ಸ್ವಾಮಿಗಳೆಲ್ಲ ಬರ್ತಿದ್ರು. ಹಿಂದಗಡೆ ದೇವ್ರ ಫೋಟೋ ಮೆರವಣಿಗೆ ಬರ್ತಿತ್ತು. ಕರ್ಪೂರ ಎಲ್ಲ ಹಚ್ಬಿಟ್ಟು ಸ್ವಾಮಿಗಳು ಭಜನೆ ಎಲ್ಲ ಮುಗಿಸ್ಕೊಂಡು ಮುಂದೆಗಡೆ ಒಂದು ಬ್ಯಾಚ್ ಹೋದರು. ನೆಕ್ಸ್ಟ್ ಮತ್ತು ತುಂಬ ಜನ ಹಾಕಿಸ್ಕೊತಾರೆ. ವರ್ಷನೂ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ. ಹಿಂದೆಗಡೆ ಅಯ್ಯಪ್ಪ ಸ್ವಾಮಿದು ಉತ್ಸವನೂ ಸಹ ಬರ್ತು. ದೇವ್ರನ್ನ ನೋಡ್ಕೊಂಡು ಸ್ವಾಮಿಗೆ ಪೂಜೆನೂ ಮಾಡಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.